ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮ್ಯಾಥ್ಸ್ನ ಮತ್ತೊಂದು ಬೇಸಿಕ್ ಕಾನ್ಸೆಪ್ಟ್ನ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ. ಕಾನ್ಸೆಪ್ಟ್ನ ಹೆಸರು ಇಂಟೀಜರ್ಸ್. ಓಕೆ, ಈ ಇಂಟೀಜರ್ಸಲ್ಲಿ ಮೊದಲು ನೀವು ತಿಳ್ಕೊಬೇಕಾಗಿರೋದು ಟೈಪ್ಸ್ ಆಫ್ ಇಂಟೀಜರ್ಸ್. ಸೊ ಆ ಟೈಪ್ಸ್ ಆಫ್ ಇಂಟೀಜರ್ಸಲ್ಲಿ ಯಾವ್ದು ಬರುತ್ತೆ? ಝೀರೋ, ಪಾಸಿಟಿವ್ ಇಂಟೀಜರ್. ಸೊ ಪಾಸಿಟಿವ್ ಇಂಟೀಜರ್ನ ನಾವು ಪ್ಲಸ್ಸಲ್ಲಿ ಇಂಡಿಕೇಟ್ ಮಾಡ್ತೀವಿ. ನೆಗೆಟಿವ್ ಇಂಟೀಜರ್, ಸೊ ನೆಗೆಟಿವ್ ಇಂಟೀಜರ್ ಅಂದರೆ ಮೈನಸ್. ಓಕೆನಾ? ಸೊ ತುಂಬ ತಲೆ ಕೆಡಿಸ್ಕೋಬೇಡಿ. ಪಾಸಿಟಿವ್ ಇಂಟೀಜರ್ ಅಂದರೆ ಯಾವುದೇ ಒಂದು ನಂಬರ್ನ ಪಕ್ಕ ಪ್ಲಸ್ ಇದ್ರೆ ಅದನ್ನು ಪಾಸಿಟಿವ್ ಇಂಟೀಜರ್ ಅಂತ ಕರಿತೀವಿ. ಯಾವುದೇ ಒಂದು ನಂಬರ್ನ ಪಕ್ಕ ಮೈನಸ್ ಇತ್ತು ಅಂದರೆ ಅದನ್ನು ನಾವು ನೆಗೆಟಿವ್ ಇಂಟೀಜರ್ ಅಂತ ಬರ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು +2 ಅಂತ ಬರೀತೀನಿ ಅಂತ ಅಂದ್ಕೊಳ್ಳಿ. ಸೊ ದಟ್ ಈಸ್ ಪಾಸಿಟಿವ್ ಇಂಟೀಜರ್. ಓಕೆನಾ? ಮತ್ತೆ ನಾನು ಇನ್ನೊಂದು ನಂಬರ್ -2 ಅಂತ ಬರೀತೀನಿ ಅಂತ ಅನ್ಕೊಳ್ಳಿ. ಸೊ 2 ಪಕ್ಕ ಯಾವ ಸೈನ್ ಇದೆ? ಮೈನಸ್ ಸೈನ್ ಇದೆ. ಹಾಗಾಗಿ ಅದನ್ನು ನಾನು ನೆಗೆಟಿವ್ ಇಂಟೀಜರ್ ಅಂತ ಕರಿತೀನಿ. ಓಕೆನಾ? ಸೊ ಕೆಲವೊಂದ್ಸರಿ ಇನ್ನೊಂದಿದೆ ನಿಮಗೆ, ಏನು ಇಲ್ಲ ಅಂದರೂ ಕೂಡ ಇವಾಗ ನಂಬರ್ ಪಕ್ಕ ಯಾವ ಸೈನು ಕೂಡ ಇಲ್ಲ, ಯಾವ ಸೈನು ಇಲ್ಲ ಅಂದರೂ ಕೂಡ ಯು ಶುಡ್ ಅಂಡರ್ಸ್ಟುಡ್ ದ್ಯಾಟ್ ಇಟ್ ಈಸ್ ಪಾಸಿಟಿವ್ ಇಂಟೀಜರ್. ಸೊ ಪ್ಲಸ್ ಇದ್ದಾಗ ನಾವು ಪ್ಲಸ್ ಬರೀಲೇಬೇಕು ಅಂತೇನಿಲ್ಲ. ಆ ಪ್ಲಸ್ ಇಲ್ಲ ಅಂದರೂ ಕೂಡ ಅದು ಪಾಸಿಟಿವ್ ಇಂಟೀಜರ್. ಬಟ್ ಮೈನಸ್, ನೆಗೆಟಿವ್ ಇಂಟೀಜರ್ನ ಮಾತ್ರ ನಾವು ಮೈನಸ್ ಪಕ್ಕದಲ್ಲಿ ಬರೀಲೇಬೇಕು. ಸೊ ಮೈನಸ್ ಇಲ್ಲ ಅಂದರೆ ಏನಾಗುತ್ತೆ? ಅದನ್ನು ಪಾಸಿಟಿವ್ ಇಂಟೀಜರ್ ಅಂತ ಕರಿತೀವಿ ನಾವು. ಓಕೆನಾ? ಸೊ ನೆಗೆಟಿವ್ ಇಂಟೀಜರ್ ಇದ್ದಾಗ ಅಲ್ಲಿ ಮೈನಸ್ ಬರೀಲೇಬೇಕು. ಪಾಸಿಟಿವ್ ಇಂಟೀಜರ್ ಇದ್ದಾಗ ನಾವು ಪ್ಲಸ್ ಬರೆದ್ರೂ ನಡೆಯುತ್ತೆ, ಬರೀಲಿಲ್ಲ ಅಂದರೂ ನಡೆಯುತ್ತೆ. ಓಕೆನಾ? ಸೊ ಇದನ್ನು ನಾವು ನಂಬರ್ ಲೈನಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಹೀಗೆ. ಓಕೆನಾ? ಸಿ, ಲೈನ್ ಹಾಕ್ತೀನಿ. ಸೊ ಮಧ್ಯದಲ್ಲಿ 0. ಸೊ 0 ನಂತರ ಯಾವ ನಂಬರ್ ಬರುತ್ತೋ ಅದೆಲ್ಲ +1, +2, +3, +4, +5 ಹೀಗೆ ನಂಬರ್ ಕೊನೆನೇ ಇಲ್ಲ ಅದಕ್ಕೆ. ಸೊ 0 ನಂತರ ಯಾವ್ಯಾವ ನಂಬರ್ ಬರುತ್ತೋ ಅದೆಲ್ಲನೂ ಪಾಸಿಟಿವ್ ಇಂಟೀಜರ್. ಓಕೆನಾ? ಸೊ ಹಾಗೇನೆ 0 ಹಿಂದ್ಗಡೆ ಬರುವಂಥ ಎಲ್ಲ ನಂಬರ್ ಕೂಡ ನೆಗೆಟಿವ್ ಇಂಟೀಜರ್. ಸೊ ಅದನ್ನು ಯಾವ ರೀತಿ ಮೆನ್ಷನ್ ಮಾಡ್ತೀನಿ? ಮೈನಸ್ ಇಂದ. ಸೊ -1, -2, -3, -4, -5 ಇನ್ನು ಕೊನೆನೇ ಇಲ್ಲ ಅದಕ್ಕೂ ಕೂಡ. ಸೊ ಈ ನಂಬರ್ ನಾವು ಗಮನಿಸಿದಾಗ ಮತ್ತೆ ನೀವು ಇನ್ನೂ ತಿಳ್ಕೋಬೇಕು, 0 ನಂತರ ಬರೋದೆಲ್ಲ ಅದು ಪ್ಲಸ್ ಅಲ್ವಾ? ಸೊ 0 ಹಿಂದ್ಗಡೆ -1 ಇದೆ. ಸೊ 0 ಹಿಂದ್ಗಡೆ ಅಂದ್ರೆ ಮೈನಸ್ ಇದ್ರೆ ಆ ನಂಬರು ಚಿಕ್ಕದಾಗ್ತಾ ಹೋಗುತ್ತೆ. ಓಕೆನಾ? ಪ್ಲಸ್ ಬಂದಾಗೆಲ್ಲ ಏನಾಗುತ್ತೆ? ನಂಬರ್ಗಳು ದೊಡ್ಡದಾಗ್ತಾ ಹೋಗುತ್ತೆ. ಇದನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಆಲ್ ಅಬೌಟ್ ಟೈಪ್ಸ್ ಆಫ್ ಇಂಟೀಜರ್ಸ್.